2014ರಿಂದ ಈಚೆಗೆ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ, ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ದೇಶದ ಗೃಹ ಸಚಿವರು ಅಮಿತ್ ಶಾ ಜಿಯವರು ಅವರ ಒಂದು ದಿಟ್ಟತನದಿಂದ ಯಾವ ರೀತಿ ಇವತ್ತು ಸುಧಾರಣೆ ಆಗಿದೆ ಅಂತ ಹೇಳಿದ್ರೆ, ಬಿಫೋರ್ 2014 ನಕ್ಸಲಿಸಮ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಇನ್ ದ ಕಂಟ್ರಿ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ 126 ಡಿಸ್ಟ್ರಿಕ್ಟ್ ಜಿಲ್ಲೆಗಳಿತ್ತು. 126 ಜಿಲ್ಲೆಗಳು ದೇಶದಲ್ಲಿ ನಕ್ಸಲಿಸಮ್ ಅಫೆಕ್ಟೆಡ್ ಏರಿಯಾಸ್ ಇತ್ತು. ಆದರೆ ಇವತ್ತು ಸಾಕಷ್ಟು ಸುಧಾರಣೆಗಳ ಪರಿಣಾಮವಾಗಿ 2026ನೇ ಇಸ್ವಿಗೆ ಕೇವಲ ಈ ದೇಶದಲ್ಲಿರ್ತಕ್ಕಂಥ 10 ಜಿಲ್ಲೆಗಳಿಗೆ ಮಾತ್ರ ನಕ್ಸಲಿಸಮ್ ಇತ್ತು ಸೀಮಿತ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಸುಧಾರಣಾ ಕ್ರಮಗಳು. ಒಂದು ಕಡೆ ಯಾರು ನಕ್ಸಲಿಸಮ್ಗೆ ಫಂಡಿಂಗ್ ಮಾಡ್ತಾ ಇದ್ರು ಅದನ್ನ ಬಿಗಿ ಮಾಡುವಂತ ಕೆಲಸವೂ ಕೂಡ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಮತ್ತೆ ಅಲ್ಲೂ ಕೂಡ 46 ITIಗಳನ್ನ ನಿರ್ಮಾಣ ಮಾಡಿದ್ರು ನಕ್ಸಲಿಸಮ್ ಏರಿಯಾದಲ್ಲಿ. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳನ್ನ ಆ ಭಾಗದಲ್ಲಿ ತೆರೆದಿರ್ತಕ್ಕಂಥದ್ದು. ಲಕ್ಷಾಂತರ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟಿನ ಮುಖೇನ ಅವರೂ ಕೂಡ ದೇಶದ ಅಭಿವೃದ್ಧಿಯ ಮುಂಚೂಣಿನಲ್ಲಿ ಅವರನ್ನ ತಂದು ಅವರು ಕೂಡ ಜಾಬ್ಗಳನ್ನ ಕೊಟ್ಟು ಅವರನ್ನು ಕೂಡ ಮುಂಚೂಣಿ ತಂದಿರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಅಲ್ಲಿರ್ತಕ್ಕಂಥ ಘಟನೆಗಳು ಏನಾಗ್ತಾ ಇತ್ತು ಅವೆಲ್ಲವೂ ಕೂಡ ಕಡಿಮೆ ಆಗಿ ಒಂದು ರೀತಿ ಮುಂದಿನ ಕೆಲವು ತಿಂಗಳುಗಳಲ್ಲಿ ನಕ್ಸಲಿಸಮ್ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಆಗ್ತಾ ಇದೆ, ಅಮಿತ್ ಶಾ ಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಅನ್ನೋದು ಕೂಡ ಬಹಳ ಗಮನಾರ್ಹ ಸಂಗತಿ ಅನ್ನೋದನ್ನ ಇವತ್ತು ನಾವು ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಬಂದ್ರೆ ಇವತ್ತು ಕಳೆದ ಕೆಲವು ವರ್ಷಗಳಿಂದ ಕೋವಿಡ್ ಸಂದರ್ಭದಲ್ಲಿ ಅಮೆರಿಕ ಅಂತಕ್ಕಂಥ ದೇಶದ ಅಧ್ಯಕ್ಷರು ಕೂಡ ಕೋವಿಡ್ ಸಂದರ್ಭದಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಕ್ಕಂಥ ಸಂದರ್ಭ. ಆದ್ರೆ ಜಗತ್ತಿನಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಡೀ ಜಗತ್ತಿಗೆ ಒಂದು ದಾರಿಯನ್ನು ತೋರಿಸುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು. ಕೇವಲ ಭಾರತೀಯರಿಗೆ ಉಚಿತ ಕೋವಿಡ್ ವ್ಯಾಕ್ಸಿನ್ಗಳನ್ನು ನೀಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಕೋವಿಡ್ ವ್ಯಾಕ್ಸಿನ್ ಅನ್ನ ಉಚಿತವಾಗಿ ಕಳಿಸಿರ್ತಕ್ಕಂಥ ಉದಾಹರಣೆ ಕೂಡ ನಮ್ಮ ಕಣ್ಮುಂದಿದೆ. ಏನು ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇ ನರೇಂದ್ರ ಮೋದಿಜಿಯವರ ಕನಸಿನ ಕೂಸದು. ಯೋಗವನ್ನ ಇಡೀ ಜಗತ್ತಿಗೆ ಪರಿಚಯಿಸುವಂತ ಕೆಲಸವೂ ಕೂಡ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗಿರುವಂತದ್ದು. ಮತ್ತೆ ನರೇಂದ್ರ ಮೋದಿಜಿಯವರ ನಾಯಕತ್ವ ನಾವು ವಿಶ್ವನಾಯಕ ಅಂತ ಹೇಳಿ ಕರಿತಾ ಇರ್ತೇವೆ. ಜಗತ್ತಿನ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಹೈಯೆಸ್ಟ್ ಆನರ್ಸ್ ಅನ್ನ ಅಂದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಅನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನೀಡಿರ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಕಾಶ್ಮೀರದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಆರ್ಟಿಕಲ್ 370 ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆರ್ಟಿಕಲ್ 370 ತೆಗೆಯೋದ್ರಿಂದ ಯಾವ ರೀತಿ ಕಾಶ್ಮೀರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇದೆ, ಯಾವ ರೀತಿಯಲ್ಲಿರ್ತಕ್ಕಂಥ ಕಾಶ್ಮೀರಿಗಳಲ್ಲೂ ಕೂಡ ಒಂದು ವಿಶ್ವಾಸವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬಹುದಾಗಿದೆ ಅನ್ನೋದನ್ನ ಹಲವಾರು ಬಾರಿ ಚರ್ಚೆ ಆಗಿತ್ತು. ಬಂಧುಗಳು, ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಆರ್ಟಿಕಲ್ 370 ತೆಗೆದು ಸಾಕಷ್ಟು ಸುಧಾರಣೆ ಮಾಡಿರುವಂತಹ ಪರಿಣಾಮವಾಗಿ ಇವತ್ತು ಕಾಶ್ಮೀರದಲ್ಲಿ ಸುಮಾರು 2,35,00,000 ಪ್ರವಾಸಿಗರು ಆ ರಾಜ್ಯವನ್ನ ಭೇಟಿಯನ್ನು ನೀಡಿರುವಂತದ್ದು. 2.35 lakh crores
ಟೂರಿಸ್ಟ್ ಹ್ಯಾವ್ ವಿಸಿಟೆಡ್ ಕಾಶ್ಮೀರ್. ಅಷ್ಟೇ ಅಲ್ಲ, GSDP, ಜಮ್ಮು ಕಾಶ್ಮೀರದ GSDP 1,00,000 ಕೋಟಿ ಆಗಿದ್ರೆ ಇತ್ತೀಚಿನ GSDP ಆಫ್ಟರ್ ಅಬ್ರಗೇಷನ್ ಆಫ್ ಆರ್ಟಿಕಲ್ 370, the GSDP of Jammu Kashmir has increased from 1 lakh crore to 2.27 lakh crore. 1,00,000 ಕೋಟಿ ಇದ್ದಂತ GSDP ಇವತ್ತು 2.2 ಲಕ್ಷ ಕೋಟಿ ಅಲ್ಲಿರ್ತಕ್ಕಂಥ GSDP, ಕಾಶ್ಮೀರ GST ಅನ್ನೋದು ಕೂಡ ಉಲ್ಲೇಖನೀಯ. ನಾನು ಹೇಳಿದ ಆಗ್ಲೇನೆ, UPA ಸರ್ಕಾರ ಇದ್ದಾಗ ಯಾವ ರೀತಿ 2G ಸ್ಕ್ಯಾಮ್ ಇರ್ಬೋದು, ಕೋಲ್ ಸ್ಕ್ಯಾಮ್ ಇರ್ಬೋದು, ಏನ್ ಸರ್ ನೀವು ಮತ್ತೆ ಮತ್ತೆ ಇದನ್ನೇ ಉಲ್ಲೇಖ ಮಾಡ್ತೀರಿ, ಇದ್ರ ಬಗ್ಗೆನೇ ಭಾಷಣ ಮಾಡ್ತೀರಿ ಅಂತ ತಮ್ಗೆ ಅನ್ನಿಸ್ಬೋದು. ಆದ್ರೆ ವಾಸ್ತವಿಕ ಸತ್ಯವನ್ನು ಕೂಡ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸವೂ ಕೂಡ ಆಗ್ಬೇಕಾಗಿದೆ. 2014 ಮುಂಚಿತವಾಗಿ 10 ವರ್ಷದಲ್ಲಿ 12 ಲಕ್ಷ ಕೋಟಿ ಹಗರಣ ದೇಶದಲ್ಲಿ ನಡೆದಿದ್ದೇ ಆದ್ರೆ, ಮತ್ತೊಂದು ಕಡೆ ನರೇಂದ್ರ ಮೋದಿಜಿ ನೇತೃತ್ವದ NDA ಸರ್ಕಾರ ಬಂದ ನಂತರದಲ್ಲಿ 2014ರಿಂದ 2025ರವರೆಗೆ 12 ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನ ಈ ದೇಶದ ಮೂಲಭೂತ ಸೌಕರ್ಯಕ್ಕೆ ನೀಡಿರುವಂಥದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ.